ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಸಾಧನಾ ಪರೀಕ್ಷೆ FA2 ಆಗಸ್ಟ್ 2026ಕ್ಕಾಗಿ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಸೆಟ್ 1ರ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ಈ ಮುಂಚೆ ನಾನು ಕನ್ನಡ ಆಗಿರ್ಬೋದು, ಹಿಂದಿ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿದರೆ ಸಾಕು, ಎಲ್ಲ ವಿಷಯಗಳ ವಿಡಿಯೋಗಳು ನಿಮಗೆ ಸಿಗ್ತವೆ. ಇನ್ನೂ ಪಾಠದ ಪ್ರಶ್ನೋತ್ತರ ಓದದೇ ಇದ್ದರೆ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋಗಿದ್ರೆ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕವರ್ ಮಾಡಿದ್ದೀವಿ. ಅವುಗಳನ್ನು ನೋಡಿ ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳು, ಕೀ ಆನ್ಸರ್ಸ್ಗಳು ಬರ್ತವೆ, ಇಂಪಾರ್ಟೆಂಟ್ ಇದ್ದಾವೆ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಮಾತ್ರ ಹೆಚ್ಚು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಾಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಒಟ್ಟು ಆಗಸ್ಟ್ನಲ್ಲಿ 15% ಸಿಲೆಬಸ್ ಕಂಪ್ಲೀಟ್ ಆಗಬೇಕು, ಅಂದರೆ 4.9 ಬರ್ತದೆ. ಸೊ ಟೋಟಲಿ ನಾನು 5 ಪಾಠ ತೊಗೊಂಡಿದ್ದೀನಿ, ಎಲ್ಲ ವಿಭಾಗದಿಂದ ಒಂದು. ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಇತಿಹಾಸ ಇದೆ. ರಾಜ್ಯಶಾಸ್ತ್ರದಿಂದ ಭಾರತಕ್ಕಿರುವ ಸವಾಲು ಮತ್ತು ಪರಿಹಾರ ಉಪಾಯಗಳು, ಸಮಾಜಶಾಸ್ತ್ರದಿಂದ ದುಡಿಮೆ ಮತ್ತು ಆರ್ಥಿಕ ಜೀವನ, ಭೂಗೋಳದಿಂದ ಭಾರತದ ಮಣ್ಣುಗಳು, ವ್ಯವಹಾರ ಅಧ್ಯಯನದಿಂದ ಬ್ಯಾಂಕ್ನ ವ್ಯವಹಾರಗಳು. ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಪ್ರತಿರೋಧಗಳು 5 ಅಂಕ 2 ಪ್ರಶ್ನೆ. ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳಲ್ಲಿ 4 ಅಂಕ 2 ಪ್ರಶ್ನೆ. ದುಡಿಮೆ ಮತ್ತು ಆರ್ಥಿಕ ಜೀವನ 3 ಅಂಕ 2 ಪ್ರಶ್ನೆ. ಭಾರತದ ಮಣ್ಣುಗಳು 4 ಅಂಕ 3 ಪ್ರಶ್ನೆ. ಬ್ಯಾಂಕ್ ವ್ಯವಹಾರಗಳು 4 ಅಂಕ 3 ಪ್ರಶ್ನೆ. ಒಟ್ಟು 20 ಅಂಕಗಳು 12 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ಹಾಕಿದ್ದೀವಿ. ಜ್ಞಾನಕ್ಕೆ 7 ಅಂಕ, ತಿಳುವಳಿಕೆಗೆ 10, ಅನ್ವಯಕ್ಕೆ 3, ಒಟ್ಟು 20 ಅಂಕ. ಅದೇ ಥರ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 7 ಅಂಕ ಬಳಕೆ ಮಾಡಿವಿ. ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 7 ಅಂಕ. ಕ್ಲಿಷ್ಟತೆ ಮಟ್ಟ ಸರಳ 6 ಅಂಕ, ಸಾಧಾರಣ 6 ಅಂಕ, ಕಠಿಣ 7 ಅಂಕ, ಒಟ್ಟು 20 ಅಂಕ. ಈ ಥರ ಪಾಠದ ವೇಟೇಜ್ ತೊಗೊಂಡಿವಿ. ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳಿಂದ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ. ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳಿಂದ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ. ದುಡಿಮೆ ಮತ್ತು ಆರ್ಥಿಕ ಜೀವನದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಭಾರತದ ಮಣ್ಣುಗಳು ಪಾಠದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಬ್ಯಾಂಕ್ನ ವ್ಯವಹಾರಗಳು ಪಾಠದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 1 ಅಂಕದ 7, 2 ಅಂಕದ 3, 3 ಅಂಕದ 1, 4 ಅಂಕದ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗೆ ಬಳಕೆಯನ್ನು ಮಾಡಿದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಡೈರೆಕ್ಟಾಗಿ ಕೀ ಆನ್ಸರ್ನೇ ನೋಡ್ತೀನಿ. ಬಟ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಸೊ ಗ್ಯಾರಂಟಿಯಾಗಿ ಇವುಗಳು ರಿಪೀಟ್ ಆಗೇ ಆಗ್ತವೆ. ದ್ವಿತೀಯ ಸಾಧನಾ ಪರೀಕ್ಷೆ FA2 ಆಗಸ್ಟ್ 2026 ಮಾದರಿ ಉತ್ತರಗಳು, ತರಗತಿ 10, ವಿಷಯ ಸಮಾಜ ವಿಜ್ಞಾನ, ಅಂಕ 40, ಅಂಕ 20, ಸಮಯ 40 ನಿಮಿಷ. ಮೇನ್ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 3 ಹಾಕಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು: A. ಸಂಚೀವನ್ನಮ್ಮ, B. ಶ್ಯಾಮಶಾಸ್ತ್ರಿ, C. ಬಸಪ್ಪ ಶಾಸ್ತ್ರಿ, D. ತಿರುಮಲಾರ್ಯ. ಸರಿಯಾದ ಉತ್ತರ ಬಸಪ್ಪ ಶಾಸ್ತ್ರಿ. ಪ್ರಶ್ನೆ 2, ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ: A. 2010, B. 2008, C. 2018, D. 2005. ಸರಿಯಾದ ಉತ್ತರ ಆಪ್ಷನ್ D. 2005. ಪ್ರಶ್ನೆ 3, ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ: A. ತರಕಾರಿ ಮಾರಾಟಗಾರರು, B. ಕೂಲಿ ಕಾರ್ಮಿಕರು, C. ಮನೆ ಕೆಲಸಗಾರರು, D. ಶಿಕ್ಷಕರು. ಸರಿಯಾದ ಉತ್ತರ ಆಯ್ಕೆ D. ಶಿಕ್ಷಕರು. ಇನ್ನು 1 ಅಂಕದ 4 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಭಾರತದಲ್ಲಿ ವಿವಿಧ ಬಗೆಯ ಮಣ್ಣುಗಳನ್ನು ಕಂಡುಬರಲು ಕಾರಣವೇನು? ಉತ್ತರ: ಮಣ್ಣುಗಳು ಉತ್ಪತ್ತಿಯಾಗುವ ಮೂಲಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸವೇ ಇಲ್ಲಿ ವಿವಿಧ ಬಗೆಯ ಮಣ್ಣು ಕಂಡುಬರಲಿಕ್ಕೆ ಮುಖ್ಯ ಕಾರಣ ಆಗದ. ಪ್ರಶ್ನೆ 5, ಮಣ್ಣಿನ ಸವೆತ ಅಂದರೆ ಏನು? ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ನಾವೇನಂತೀವಿ? ಮಣ್ಣಿನ ಸವೆತ ಅಂತಲೇ ಕರೆಯೋದು. ಪ್ರಶ್ನೆ 6, ಭಾರತದಲ್ಲಿ ಬ್ಯಾಂಕ್ಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು? ಅದನ್ನೇ ನಾವು ರಿಸರ್ವ್ ಬ್ಯಾಂಕ್ ಅಂತ ಕರೆಯೋದು. ಇನ್ನು ಪ್ರಶ್ನೆ 10, ಬ್ಯಾಂಕ್ ಎಂಬ ಫ್ರೆಂಚ್ ಭಾಷೆಯ ಪದ ಯಾವ ಪದದಿಂದ ಬಂದಿದೆ ಅಂತ ಕೇಳಿದರೆ, ಸೊ ಫ್ರೆಂಚ್ ಅಂದರೆ ಬ್ಯಾಂಕ್ ಅಂತ ಬರೀಬೇಕು, ಲ್ಯಾಟಿನ್ ಬಂದರೆ ಬ್ಯಾಂಕೋ ಅಂತ ಬರೀಬೇಕು. ಅವೆರಡು ಬೇರೆ ಬೇರೆಯೇ ಇರೋದು. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 3 ಪ್ರಶ್ನೆ 6 ಅಂಕ. ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸವನ್ನು ತಿಳಿಸಿ. ಸೊ ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆಯ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಫಸ್ಟ್ ಒನ್, ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ. ಇದು ಮನಸಂತೋಷದ ದೃಷ್ಟಿಯಿಂದ ತೊಡಗುವ ಕ್ರಿಯೆ.
ಇದು ಆರ್ಥಿಕ ಪ್ರತಿಫಲಕ್ಕಾಗಿ ದುಡಿಮೆ, ಇದು ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ದುಡಿಮೆ. ಇದು ಶಾಲೆಯಲ್ಲಿ ಉಪನ್ಯಾಸ ನೀಡೋದು, ಕಟ್ಟಡ ಕಟ್ಟೋದು ಉದಾಹರಣೆ. ಕಲಾಕಾರನೊಬ್ಬ ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸೋದು, ಅದು ಕೂಲಿರಹಿತ ದುಡಿಮೆಗೆ ವ್ಯತ್ಯಾಸ ಉದಾಹರಣೆ ಆಗ್ತದೆ. ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಕೇಳಿದ್ದಾರೆ. ಅರಣ್ಯದ ನಾಶ, ಹೆಚ್ಚು ಮೇಯಿಸೋದು, ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ, ಮೇಲ್ಮಣ್ಣಿನ ಅತಿಯಾದ ಬಳಕೆ, ರಭಸವಾಗಿ ಹರಿಯುವ ನೀರು ಮತ್ತು ಪ್ರವಾಹ ಅಂತ ಬರೆದ್ರೆ ಸಾಕು. ಇನ್ನು ಬ್ಯಾಂಕ್ಗಳ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಅದು ಹಣದ ವಹಿವಾಟನ್ನು ಮಾಡ್ತದೆ. ಬ್ಯಾಂಕ್ ಒಬ್ಬ ವ್ಯಕ್ತಿ, ಸಂಸ್ಥೆ, ಕಂಪನಿ ಆಗಿದೆ. ಸಾರ್ವಜನಿಕರಿಂದ ಠೇವಣಿಯ ಅಂಗೀಕಾರ, ಸಾಲ ಕೊಡೋದು, ಲಾಭ ಮತ್ತು ಸೇವಾ ಮನೋಭಾವನೆ, ತಮ್ಮ ಕಾರ್ಯಗಳನ್ನು ವಿಸ್ತರಣೆ ಮಾಡ್ತದೆ ಮತ್ತು ಸಂಬಂಧ ಕಲ್ಪಿಸುವ ಕೊಠಡಿ ಅಂತ ಕೇಳಿದ್ದಾರೆ. ಬ್ಯಾಂಕ್ನ ಗುಣಲಕ್ಷಣಗಳು, ಮಹತ್ವ, ವಿಧ, ಅನುಕೂಲ ಇವೇನಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಅದು ನಿಮಗೆ ನೀವು ಬಹೆಟ್ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇನ್ನು 3 ಅಂಕದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿತ್ತು, ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಸೊ ಭ್ರಷ್ಟಾಚಾರ ಅನ್ನೋದನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ಸಮಾಜದ ಒಂದು ಸವಾಲು. ಅದರ ನಿಯಂತ್ರಣಕ್ಕಾಗಿ ಏನಾಗದಪ್ಪ ಅಂದ್ರೆ ಲೋಕಪಾಲ್ ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ, ಲೋಕಾಯುಕ್ತ ಸಂಸ್ಥೆ ರಚನೆ ಮಾಡಿದ್ದಾರೆ, ಕೇಂದ್ರೀಯ ಜಾಗೃತ ಆಯೋಗವನ್ನು ಸ್ಥಾಪನೆ ಮಾಡಿದ್ದಾರೆ, ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಜಾರಿ, ಮಾಹಿತಿ ಹಕ್ಕು ಕಾಯ್ದೆ 2005 ಜಾರಿ, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮೆರಾ ಅಳವಡಿಸಿದ್ದಾರೆ, ಕಡತ ವಿಲೇವಾರಿಗೆ ಆಫೀಸ್ ವ್ಯವಸ್ಥೆ ಜಾರಿ ಮಾಡಿದ್ದಾರೆ, ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ ಅಂತ ನೀವು 3 ಅಂಕಕ್ಕೆ ಬಂದಾಗ 6ರಿಂದ 7 ಪಾಯಿಂಟ್ಗಳನ್ನು ಬರೀಲೇಬೇಕು. ಅವಾಗ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 3 ಔಟ್ ಆಫ್ 3 ಮಾರ್ಕ್ಸನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಇನ್ನು 4 ಅಂಕಕ್ಕೆ ಮತ್ತು ನಿಮ್ಮ ಎಕ್ಸಾಮ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅಂತ ಕೇಳ್ತಾರೆ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸ್ತಾರೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಕೊಡ್ತಾರೆ, ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ, ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ, ಹೊಸ ರೈಲು ಮಾರ್ಗಗಳ ನಿರ್ಮಾಣವನ್ನು ಮಾಡ್ತಾರೆ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಾರೆ, ನ್ಯಾಯ ವಿಧಾಯಕ ಸಭೆ ರಚನೆಯನ್ನು ಮಾಡ್ತಾರೆ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಖಂಡಿತವಾಗಿ ಇವುಗಳು ನೀವೇನು ಮಾಡಬೇಕಪ್ಪ ಅಂದರೆ ಪ್ರಿಪೇರ್ ಮಾಡಿ, ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ, ಎಲ್ಲ ವಿಷಯಗಳಲ್ಲಿ ನಿಮಗೆ 2ರಿಂದ 3 ಸೆಟ್ ಪ್ರಶ್ನೆ ಪತ್ರಿಕೆಗಳು, ಸೊ 2ರಿಂದ 3 ಸೆಟ್ ಅಂತ ನಿಮಗೆ ಗ್ಯಾರಂಟಿಯಾಗಿ ಸಿಗ್ತವೆ. ಅವೆಲ್ಲವುಗಳನ್ನು ನೀವು ಪ್ರಿಪೇರ್ ಮಾಡಿದರೆ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳು ಸಿಗ್ತವೆ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡ್ತಾಯಿರಿ, ಅಲ್ಲಿ ಎಲ್ಲ ಲಿಂಕನ್ನು ಕೊಟ್ಟಿರ್ತೀನಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್, ಬಾಯ್.